ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಬೈಬಲ್ನಲ್ಲಿ ದೇವ ಮನುಷ್ಯರ ಜೀವನ ಚರಿತ್ರೆಗಳು ನಮ್ಮನ್ನು ಪ್ರೋತ್ಸಾಹಿಸ್ತವೆ. ಯಾಕಂದರೆ ಅವುಗಳು ಆಧುನಿಕ ಜೀವನ ಚರಿತ್ರೆಗಳಿಗಿಂತ ಬಹಳ ವಿಶಿಷ್ಟವಾಗಿದ್ದಾವೆ. ಆ ದೇವ ಸೇವಕರ ತಪ್ಪುಗಳನ್ನೂ ಸಹ ಬೈಬಲ್ ನಮಗೆ ಪ್ರಚುರಪಡಿಸ್ತದೆ. ತನ್ನ ಅಭಿಷಿಕ್ತ ಸೇವಕರಿಂದ ದೇವರು ಕಡ್ಡಾಯವಾಗಿ ಇಷ್ಟಪಡುವಂಥದ್ದೇನಪ್ಪ ಅಂತಂದರೆ ಗುಣಮಟ್ಟ. ದೇವರು ಅಪನಂಬಿಕಸ್ಥರಾದಂಥ ಇಸ್ರಾಯೇಲರಿಗೆ ಕಾನಾನ್ ದೇಶಕ್ಕೆ ಪ್ರವೇಶವನ್ನು ನಿರಾಕರಿಸೋದಕ್ಕೆ 10 ಅವಕಾಶಗಳನ್ನು ಕೊಟ್ಟಿದ್ದರು. ಅವ್ರ ಬಗ್ಗೆ ದೇವರು 10 ಸಾರಿ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ಅರಣ್ಯಕಾಂಡ 14ನೇ ಅಧ್ಯಾಯ 22-23 ನೋಡಿ. ಆದರೆ ಅವರು ಮೋಶೆಗೆ ಒಂದು ಅವಕಾಶವನ್ನು ಕೊಟ್ಟರು. ಮೋಶೆ ಒಂದೇ ಒಂದು ಸಂದರ್ಭದಲ್ಲಿ ಅವಿಶ್ವಾಸ, ಅವಿಧೇಯತೆಯಿಂದ ನಡೆದಾಗ ಅದು ಸಣ್ಣ ರೀತಿಯಲ್ಲಿ ದೇವರು ಒಡನೆಯೇ ವಾಗ್ದಾನ ಮಾಡಿದ ದೇಶಕ್ಕೆ ಆತನ ಪ್ರವೇಶವನ್ನು ನಿರಾಕರಿಸ್ತಾರೆ. ಅರಣ್ಯಕಾಂಡ 20ನೇ ಅಧ್ಯಾಯ 7-12 ನಾವು ನೋಡುವುದಾದರೆ, ಆಗ ಕರ್ತನು ಮೋಶೆಯ ಸಂಗಡ ಮಾತನಾಡಿ ಕೋಲನ್ನು ತೆಗೆದುಕೊಂಡು, ನೀನು ನಿನ್ನ ಸಹೋದರನಾದ ಆರೋನನ ಸಭೆಯನ್ನು ಕೂಡಿಸಿಕೊಂಡು ಅವರ ಕಣ್ಣುಗಳ ಮುಂದೆ ಬಂಡೆಯ ಸಂಗಡ ಮಾತನಾಡಿರಿ. ಅದು ತನ್ನ ನೀರನ್ನು ಕೊಡುವುದು. ನೀನು ಅವರಿಗೋಸ್ಕರ ಬಂಡೆಯೊಳಗಿಂದ ನೀರನ್ನು ಹೊರಗೆ ತರುವಿ. ಸಭೆಗೂ ಅವರ ಪಶುಗಳಿಗೂ ನೀನು ಕುಡಿಯಲು ಕೊಡುವಿ ಎಂದು ಹೇಳಿದನು. ಆಗ ಕರ್ತನು ಆಜ್ಞಾಪಿಸಿದ ಹಾಗೆ ಮೋಶೆಯು ತನ್ನ ಸನ್ನಿಧಿಯಿಂದ ಕೋಲನ್ನು ತಕ್ಕೊಂಡನು. ಮೋಶೆಯು ಆರೋನನ ಸಭೆಯನ್ನು ಬಂಡೆಯ ಮುಂದೆ ಕೂಡಿಸಿ ಅವರಿಗೆ, ತಿರುಗಿ ಬಿದ್ದವರೇ ಕೇಳಿರಿ, ನಾವು ನಿಮಗೋಸ್ಕರ ಈ ಬಂಡೆಯೊಳಗಿಂದ ನೀರನ್ನು ಹೊರಡಿಸಬೇಕೋ ಎಂದು ಹೇಳಿದರು. ಮೋಶೆಯು ತನ್ನ ಕೈಯನ್ನು ಎತ್ತಿ ತನ್ನ ಕೋಲಿನಿಂದ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ಬಹಳ ನೀರು ಹೊರಗೆ ಬಂತು. ಸಭೆಯು ಅವರ ಪಶುಗಳು ಕುಡಿದವು. ಆಗ ಕರ್ತನು ಮೋಶೆ ಆರೋನರ ಸಂಗಡ ಮಾತನಾಡಿ, ನೀವು ಇಸ್ರಾಯೇಲ್ ಮಕ್ಕಳ ಕಣ್ಣುಗಳ ಮುಂದೆ ನನ್ನನ್ನು ಪರಿಶುದ್ಧ ಮಾಡುವುದಕ್ಕೆ ನನ್ನಲ್ಲಿ ವಿಶ್ವಾಸದೇ ಇದ್ದ ಕಾರಣ ನಾನು ಅವರಿಗೆ ಕೊಟ್ಟ ದೇಶದಲ್ಲಿ ನೀವು ಸಮೂಹವನ್ನು ಸೇರಿಸುವುದಿಲ್ಲ ಅಂದನು. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲಿ ಈ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡೋಗಿ ಆರೋನನ ಜೊತೆಯಲ್ಲಿ ಸಮೂಹದರಲ್ಲಿ ಹಾಗೇ ಮಾಡ್ತಾನೆ. ನಾವು ಬಂಡೆಯೊಳಗಿಂದ ನಿನಗೋಸ್ಕರ ನೀರನ್ನು ಬರಮಾಡಿದನು. ಆಗ ಯೆಹೋವನು ಮೋಶೆ ಆರೋನರಿಗೆ ಎಷ್ಟು ಚಂದ ಹೇಳ್ತಾನೆಂದರೆ, ನೀವು ನನ್ನನ್ನು ನಂಬುದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದ್ದರಿಂದ ಈ ಸಮೂಹವನ್ನು, ಅಂದರೆ ವಾಗ್ದಾನ ಮಾಡಿದ ದೇಶಕ್ಕೆ ನಾನು ನಿಮ್ಮನ್ನು ಕಳಿಸೋದಿಲ್ಲ. ಈ ಸಲ ನೀರು ಬರಲು ಬಂಡೆಗೆ ಆಜ್ಞಾಪಿಸಲು ದೇವರು ಮೋಶೆಗೆ ತಿಳಿಸಿದರು ಅನ್ನುವುದನ್ನು ವಿಮೋಚನ ಕಾಂಡ 17ನೇ ಅಧ್ಯಾಯ 6ರಲ್ಲಿ ನಾವು ಓದುವಂತೆ, ಈಗಾಗಲೇ 40 ವರ್ಷಗಳ ಹಿಂದೆ ಆ ಬಂಡೆ ಒಮ್ಮೆ ಒಡೆಯಲ್ಪಟ್ಟಿತು. ಯೆಹೋವನು ಅಲ್ಲಿ, ಹೊರೋಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಿಗೆ ನಿಲ್ಲುವೆನೋ, ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊಡೆದುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆ ಮಾಡಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವ ಆಕಾಶದಲ್ಲಿ ಆಸೀನನಾಗಿರ್ತಕ್ಕಂಥ ಕರ್ತನೇ ಸ್ತೋತ್ರಪ್ಪ, ಪರಿಶುದ್ಧನೇ ಸ್ತೋತ್ರ ಸ್ವಾಮಿ. ದೇವರೇ, ಮೋಶೆಗೆ ದೇವರೇ ನಡೆಸಿದಂಥ ರೀತಿಯಲ್ಲಿ ಸ್ವಾಮಿ, ಯಾರ್ಯಾರು 7 ಲ್ಯಾಂಪ್ ಚಾನಲ್ನ ನೋಡ್ತಿದ್ರು ಅವರನ್ನು ನಡೆಸಯ್ಯ. ದೇವರೇ, ನಿಮ್ಮ ಕರ ಮಕ್ಕಳನ್ನು ನಡೆಸಲಿ ಸ್ವಾಮಿ.
ನಿಮ್ಮ ಕರ ಮಕ್ಕಳನ್ನು ಆಶೀರ್ವದಿಸು. ನಿಮ್ಮ ಕರದ ಮೂಲಕ ಕುಟುಂಬಗಳನ್ನು ಕಟ್ಟಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್.